ಊಹಿಸ್ಕೊಳ್ಳಿ, ಯಜಮಾನ ಕುಪ್ಪಸ್ವಾಮಿ ಮತ್ತು ಅವನ ಪ್ರೀತಿಯ ಕತ್ತೆ ಒಂದು ಮರದ ಕೆಳಗೆ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಎಲ್ಲವೂ ಶಾಂತವಾಗಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಹಾವು ಯಜಮಾನನ ಹತ್ರಕ್ಕೆ ಬರುತ್ತೆ. ಇದನ್ನು ನೋಡಿದ ಕತ್ತೆ ಏನ್ಮಾಡ್ತು ಗೊತ್ತಾ? ಒಂದು ಕ್ಷಣವೂ ಯೋಚಿಸದೆ ಪಕ್ಕದಲ್ಲಿದ್ದ ಮರದ ತುಂಡನ್ನ ಎತ್ತಿ ಹಾವಿನ ಮೇಲೆ ಎಸೆಯಿತು. ಆ ಶಬ್ದಕ್ಕೆ ಯಜಮಾನ ಎಚ್ಚರಗೊಂಡ ಅಪಾಯದಿಂದ ಪಾರಾದ. ಆಗ ಅವನು ಕತ್ತೆಯನ್ನು ನೋಡಿ ಹೇಳಿದ ಮಾತು, ನೀನೇ ನನ್ನ ನಿಜವಾದ ಗೆಳೆಯ. ಇಲ್ಲಿ ಕತ್ತೆ ತೋರಿದ್ದು ಸಮಯಪ್ರಜ್ಞೆ ಮತ್ತು ನಿಷ್ಠೆ. ಒಂದ್ ಕಡೆ ತುಂಬಾನೇ ವಿನಮ್ರವಾದ, ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿರೋ ನಮ್ಮ ಕತ್ತೆ. ಇನ್ನೊಂದ್ ಕಡೆ ತನ್ನ ಸೌಂದರ್ಯ, ತನ್ನ ಸ್ಟೇಟಸ್ ಬಗ್ಗೆ ಸಿಕ್ಕಾಪಟೆ ಗರ್ವ ಇರೋ ಒಂದು ಕುದುರೆ. ಆ ಕುದುರೆಗೆ ಎಷ್ಟು ಅಹಂಕಾರ ಅಂದ್ರೆ ಅದು ಕತ್ತೆ ಹತ್ರ ಹೋಗಿ ಹೀಗ್ ಹೇಳುತ್ತೆ, ಛೀ, ನೀನೊಂದು ಅಸಹ್ಯ ಪ್ರಾಣಿ. ನನ್ನನ್ನ ನಿನ್ನ ಗೆಳೆಯ ಅಂತ ಕರೆಯೋ ಧೈರ್ಯ ಮಾಡ್ಬೇಡ. ನೀನೊಂದು ದೊಡ್ಡ ಮೂರ್ಖ. ಹಬ್ಬಬ್ಬಾ, ಎಂಥ ಮಾತುಗಳಲ್ವಾ? ಒಂದು ದಿನ ಪಾಪ ಕತ್ತೆ ಭಾರೀ ಬಟ್ಟೆ ಮೂಟೆನೋ ಹೊತ್ಕೊಂಡು ಕಷ್ಟಪಡ್ತಿತ್ತು. ಅದಕ್ಕಿನ್ನೇನಾಗಲ್ಲ ಅನ್ನೋ ಸ್ಥಿತಿ. ಕುದುರೆ ಹತ್ರ ಹೋಗಿ ತುಂಬಾನೇ ವಿನಮ್ರವಾಗಿ ಕೇಳ್ಕೊಳುತ್ತೆ, ಸ್ವಲ್ಪ ಸಹಾಯ ಮಾಡುವಂತ. ಆದ್ರೆ ಆ ಅಹಂಕಾರಿ ಕುದುರೆ ಕ್ಯಾರೇ ಅನ್ಲಿಲ್ಲ. ಕೊನೆಗೇನಾಯ್ತು? ನಮ್ಮ ಕತ್ತೆ ಅಲ್ಲೇ ಕುಸಿದು ಬಿದ್ಬಿಡ್ತು. ಆಗ ಯಜಮಾನ ಏನ್ಮಾಡಿದ್ರು ಗೊತ್ತಾ? ಅವರು ಬಟ್ಟೆ ಮೂಟೆ ಅಷ್ಟೇ ಅಲ್ಲ, ಕುಸಿದು ಬಿದ್ದಿದ್ದ ಕತ್ತಿಯನ್ನೂ ಸೇರಿಸಿ ಆ ಕುದುರೆ ಬೆನ್ಮೇಲೆ ಹೇರ್ಬಿಟ್ರು. ನೋಡಿ, ಸ್ವಲ್ಪ ಸಹಾಯ ಮಾಡಿದ್ದಿದ್ರೆ ಕುದುರೆಗೆ ಹೊರೆ ಕಡಿಮೆ ಆಗ್ತಿತ್ತು. ಆದ್ರೆ ಅದರ ಅಹಂಕಾರವೇ ಅದಕ್ಕೆ ದೊಡ್ಡ ಶಿಕ್ಷೆ ಆಯ್ತು. ಈಗ ಹೇಳಿ, ಈ ಕಥೆಯಲ್ಲಿ ನಿಜವಾದ ಮೂರ್ಖ ಯಾರು? ಖಂಡಿತ ಕತ್ತಿಯಂತೂ ಅಲ್ಲ. ಒಬ್ಬ ಸಿಹಿ ತಿಂಡಿ ಮಾರೋ ವ್ಯಾಪಾರಿ ತನ್ನ ಕತ್ತೆ ಜೊತೆ ಸಂತೆಗೆ ಹೊರಟಿದ್ದ. ದಾರಿಯಲ್ಲಿ ಒಂದು ಭೂತ ಎದುರಾಯಿತು. ಅದಕ್ಕೆ ಸಿಕ್ಕಾಪಟ್ಟೆ ಹಸಿವು. ನೇರವಾಗಿ ಹೇಳ್ಬಿಟ್ಟು, ಮೊದಲು ನಿನ್ನ ಕತ್ತೆಯನ್ನ ತಿಂತೀನಿ, ಆಮೇಲೆ ನಿನ್ನನ್ನ. ಆಗ ವ್ಯಾಪಾರಿ ತನ್ನಲ್ಲಿದ್ದ ಒಂದು ಹೋಳಿಗೆಯನ್ನ ಭೂತಕ್ಕೆ ಕೊಟ್ಟ. ಅಷ್ಟೇ, ಆ ರುಚಿಗೆ ಭೂತ ಫಿದಾಗೋಯ್ತು. ಇಲ್ಲಿ ವ್ಯಾಪಾರಿ ತನ್ನ ಬುದ್ಧಿ ಉಪಯೋಗಿಸ್ತಾನೆ. ಅವನು ಭೂತದ ಅಹಂಕಾರವನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾನೆ. ಮೊದಲು ಅದನ್ನು ಕೆಣಕ್ತಾನೆ, ನಿನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಅನ್ಸುತ್ತೆ ಅಂತ. ಸಿಟ್ಟಾದ ಭೂತ ದೊಡ್ಡದಾಗಿ ಬೆಳೆಯುತ್ತೆ. ಆಗ ವ್ಯಾಪಾರಿ ಮುಂದಿನ ಬಾಣ ಬಿಡ್ತಾನೆ. ದೊಡ್ಡದಾಗೋದು ಸರಿ, ಆದರೆ ಚಿಕ್ಕ ಮಡಿಕೆಯೊಳಗೆ ಹೋಗೋಷ್ಟು ಚಿಕ್ಕದಾಗೋಕಾಗತ್ತಾ ನಿನ್ನಿಂದ ಅಂತ ಚಾಲೆಂಜ್ ಮಾಡ್ತಾನೆ. ತನ್ನ ಶಕ್ತಿ ತೋರಿಸೋ ಧಾವಂತದಲ್ಲಿ ಆ ಭೂತ ಸಣ್ಣದಾಗಿ ಮಡಿಕೆಯೊಳಗೆ ಹೋಯಿತು. ಅಷ್ಟೇ, ವ್ಯಾಪಾರಿ ಮುಚ್ಚಳ ಹಾಕಿ ಅದನ್ನ ಬಂಧಿಸ್ಬಿಟ್ಟ. ಎಂಥ ಜಾಣ್ಮೆ ಅಲ್ವಾ?